ನಾನು ಕೂಡ ಒಂದು ಪುಟ್ಟದಾಗಿ ಕನಸು ಕಂಡಿದ್ದೇನೆ. ಅದೇನು ಅಂತ ಈಗ ಹೇಳಿಕ್ ಆಗೋದಿಲ್ಲ. ಜನವರಿ 23 ತನಕ ವೇಟ್ ಮಾಡಬೇಕು. ನೋಡಿ, ಅಪ್ಪ ಸ್ವಾಮಿ ಬಂದಿದ್ದಾರೆ. ಪಚ್ಚಿದ ಅಪ್ಪ ಸ್ವಾಮಿ. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ಓ ಮನುಜ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2026ಗೆ ವೆಲ್ಕಮ್. ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಬಂದರೆ ತಿಂಡಿ ಏನು ಮಾಡೋದು ಅಂತ ಟೆನ್ಷನ್. ತಿಂಡಿಗೆ ಏನಾದರೂ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಟೀ ಕುಡಿಬೇಕು. ಟೀ ಕುಡ್ದಿಲ್ಲ ಅಂದರೆ ನನ್ನ ತಲೆನೇ ಓಡಲ್ಲ. ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳೋರು ಕೂಡ ಇದ್ದಾರೆ. ಬಟ್ ಏನು ಮಾಡೋದು, ನನ್ನ ದಿನ ಶುರು ಆಗೋದೇ ಇದರಿಂದ. ತಿಂಡಿಗೆ ಇವತ್ತು ಅಕ್ಕಿ ರೊಟ್ಟಿ ಮತ್ತೆ ದಂಟಿನ ಸಾರು. ಮಧ್ಯಾಹ್ನಕ್ಕೆ ವಿಟಮಿನ್ ಸೊಪ್ಪಿನ ಪಲ್ಯ. ಈ ಸೊಪ್ಪಿಗೆ ನಾವು ವಿಟಮಿನ್ ಸೊಪ್ಪು ಅಂತ ಹೇಳ್ತೇವೆ. ನೀವೇನು ಹೇಳ್ತೀರಾ ಅಂತ ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ಬೋದು. ಅದ್ರ ಜೊತೆಗೆ ಹಲಸಿನ ಬೀಜ ಇದೆಯಲ್ಲ, ಅದನ್ನ ಹಾಕಿ ಪಲ್ಯ ಮಾಡಿದ್ರೆ ಸಖತ್ತಾಗಿದೆ. ಅಷ್ಟರಲ್ಲಿ ನನ್ನ ಮಗಳು ಎದ್ದಿದ್ದಾಳೆ. ಅವಳಿಗೆ ಎದ್ದ ತಕ್ಷಣ ಗಿಡದ ನೆನಪಾಗಿದೆ. ಈ ಗಿಡಗಳಿಗೆಲ್ಲ ನೀರು ಹಾಕೋದಂದ್ರೆ ಅವಳಿಗೆ ತುಂಬಾನೇ ಇಷ್ಟ. ಇವತ್ತು ಪ್ರಸಿದ್ಧಿಯ ಅಪ್ಪ ಸ್ವಾಮಿ ಕೂಡ ಮನೆಗೆ ಬರ್ತಾರೆ. ಅವರು ಇಲ್ಲಿರುವುದಿಲ್ಲ, ಅವರು ಮಂಗಳೂರಲ್ಲಿ ಇರೋದು. ಸೊ ಅವರಿಗೆ ಪುತ್ರಳತೆಯನ್ನು ಕೆಲಸ ಉಂಟು ಅಂತ ಹೇಳಿ ಬರ್ತಾ ಇದ್ದಾರೆ. ನೋಡಿ, ಅಪ್ಪ ಸ್ವಾಮಿ ಬಂದಿದ್ದಾರೆ. ಪಚ್ಚಿದ ಅಪ್ಪ ಸ್ವಾಮಿ. ಎಲ್ಲಿ ಅಪ್ಪ ಸ್ವಾಮಿ? ಅಪ್ಪ ಸ್ವಾಮಿ, ಅಪ್ಪ ಸ್ವಾಮಿ ಹತ್ರ. ಅಪ್ಪ ಸ್ವಾಮಿ ಬಂದಿದ್ದಾರೆ. ಅಪ್ಪ ಸ್ವಾಮಿ. ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ. ಸ್ವಾಮಿ ಶರಣಂ. ಅಪ್ಪ ಸ್ವಾಮಿಯಾ? ಅಪ್ಪ ಸ್ವಾಮಿಯಾ? ಅಪ್ಪ ಸ್ವಾಮಿ. ಅದಾಗಿ ಸ್ವಲ್ಪ ಹೊತ್ತಲ್ಲಿ ನಾವು ಶಾಪಿಂಗ್ ಮಾಲಿಗೆ ಬಂದ್ವಿ. ನಾನಿಲ್ಲಿ ಬಟ್ಟೆ ನೋಡ್ತಾ ಇದ್ರೆ ಅಲ್ಲಿ ಅವಳು ಕ್ಯಾಪ್ ಟ್ರಯಲ್ ಮಾಡ್ತಾ ಇದ್ಲು. ಎಲ್ಲ ಕ್ಯಾಪ್ಸ್ನ ತಂದು ತಂದು ತಲೆಗೆ ಹಾಕಿ ನೋಡ್ತಾನೇ ಇದ್ಲು. ಅಲ್ಲಿಂದ ನಾವು ಲಗೇಜ್ ಎಲ್ಲ ಜಾಸ್ತಿ ಇದ್ದ ಕಾರಣ ಆಟೋ ಮಾಡ್ಕೊಂಡು ಮನೆಗೆ ಬಂದ್ವಿ. ಆಟೋದಲ್ಲಿ ಬರೋದಂದ್ರೆ ಪ್ರಸಿದ್ಧಿಗೆ ತುಂಬಾನೇ ಇಷ್ಟ. ನನ್ನ ಸೋದರ ಮಾವನ ಹತ್ರ ಆಟೋ ಇದೆ. ಅವ್ರ ಮನೆಗೆಲ್ಲ ಬಂದಾಗ ಅದ್ರೆಲ್ಲ ಆಟ ಆಡ್ತಾ ಇರ್ತಾಳೆ ಅವ್ರು ಹೋಗೋ ತನಕನು. ಹಾಗೆ ಪೇಟೆಯಿಂದ ಮನೆಗೆ ರೀಚ್ ಆಗೋ ತನಕನು ಅವಳು ಖುಷಿಯಾಗೇ ಇದ್ಲು. A few hours later. ಪ್ರಸಿದ್ಧಿ, ನೀನು ಹಾಕುವ ಬಟ್ಟೆ ಮಗ ಅದು. ಬಟ್ಟೆ ಹೋಗಿದಂತೆ ಅವಳು. ದೇವರೇ, ಸ್ವಲ್ಪ ಮಣ್ಣಾಗಿತ್ತು ಅವಳು ಹಾಕಿರುವಾಗ. ಇದನ್ನು ಉಜ್ಜಿ ಇನ್ನೂ ಮಣ್ಣು ಮಾಡಿಟ್ಲಲ್ಲ. ಇದನ್ನು ಯಾರು ತೊಳೆಯೋದು ಮಗಳೇ? ನಿನ್ನೆಂತ ಮಾಡಿದ್ರೆ ಚುಳ್ಳ ಮಾಡಿ ಉಂಟಲ್ಲ, ಅವಳ ಬಟ್ಟೆನ ಈಗಿಟ್ಕೊಂಡು ಒರೆಸ್ತಾ ಇದ್ದಾಳೆ. ಹೇಳು ಹೇಳು, ಕೊಡು ಕೊಡು ಕೊಡ. ಪಟ್ಟಿ ಬೇಕಾ ನಿಂಗೆ? ಅಪ್ಪ ಸ್ವಾಮಿಯಲ್ಲಿ ಹೇಳಿ, ನಂಗೆ ನೀರು ಬೇಡ, ನಂಗೆ ಶೀತ ಆಗಿದೆ ಅಂತ. ಯಾರು ಕೊಟ್ಟದ್ದು ನೀರು? ಯಾರು ಕೊಟ್ಟದ್ದು ನೀರು? ಅಪ್ಪಂತೆ ಹೇಳುದು ನೋಡಿ. ಅಪ್ಪನಿಗೆ ಗೊತ್ತಿಲ್ಲ ನಿಂಗೆ ಶೀತ ಅಂತ? ಗೊತ್ತಿಲ್ಲಂತೆಯಾ? ನೀನು ಹೇಳ್ಬೇಕು ಅಪ್ಪ ಕೊಡುವಾಗ, ಬೇಡ ಬೇಡ ನಂಗೆ ಕೋಲ್ಡ್ ಆಗಿದೆ ಅಂತ. ಹೇಳು, ಬೇಡ ಬೇಡ ಅಂತ ಹೇಳು.
ಈಗ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದೆ. ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಮನೆ ನೋಡ್ಬೇಕು, ಮನೆ ಕೆಲಸ ಮಾಡಬೇಕು, ಮಗುನ ನೋಡ್ಕೊಳ್ಬೇಕು. ಅತ್ತೆ ಇದ್ದಾರೆ, ಆದ್ರೆ ಜವಾಬ್ದಾರಿ ತುಂಬಾ ಆಗಿದೆ. ಅದ್ರ ಮಧ್ಯೆ ಡೈಲಿ 5 ಗಂಟೆಗೆ ವಿಡಿಯೋ ಹಾಕ್ತೇನೆ. ಸೊ ನೀವು ಸಪೋರ್ಟ್ ಮಾಡ್ತೀರಲ್ಲ. A few moments later. ಮಗು ಬಿದ್ದಿದೆ, ಮಗು ಬಿದ್ದಿದೆ. ಅಯ್ಯೋ ಹಿಡ್ಕೊಳ್ಳಿ, ಮಗುನ ಹಿಡ್ಕೊಳ್ಳಿ, ಮಗುನ ಹಿಡ್ಕೊಳ್ಳಿ. ಓ ನಿಂಗೆಲ್ಲ ಹೊಡಿಲಿಕ್ಕೆ, ಅಲ್ಲಿ ಹೊಡಿಲಿಕ್ಕಲ್ಲ. ನೀನು ಬಿದ್ದರೆ ಹೇಳು. ಅಯ್ಯೋ ಮಗು ಬಿದ್ದಿದೆ, ಅಯ್ಯೋ ಮಗು ಬಿದ್ದಿದೆ, ಅಯ್ಯೋ ಮಗು ಬಿದ್ದಿದೆ, ಅಯ್ಯೋ ಮಗು ಬಿದ್ದಿದೆ. ಅಯ್ಯೋ ನಂಗೆ ಮಗು ಮಗು ಆಗುದಿಲ್ಲ ಆಗುದಿಲ್ಲ ಆಗುದಿಲ್ಲ. ಅದೇ ನಿಲ್ತಾ ಉಂಟು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ರಾಜ. ಹೊಸ ವರ್ಷ ಶುಭಾಶಯ. 85 ವರ್ಷದ ನಮ್ಮ ಅಜ್ಜಿ ಕಮಲ ಅಜ್ಜಿಗೆ 2022ಕ್ಕೆ ಏನ್ ಪ್ಲಾನ್? ಇನ್ನೊಂದು ಮಗು ಇದೆಯಾ? ಹೇಗೆ ಮಾಡೋಣ? ನಾನು ಒಳ್ಳೆಯಳಾಗಬೇಕು ಅಂತಿದ್ದೇನೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಇದು ನಮ್ಮ 2022 2022 ನ್ಯೂ ಇಯರ್ ಇದು ಸೆಲೆಬ್ರೇಷನ್. ಅವಾಗ ಅಜ್ಜಿ ಇದ್ರು, ಪಿಂಕಿ ಮತ್ತೆ ವಿಶು ನೋಡಿ ಅಂತೆ ಹೇಗಿದ್ದಾರೆ ಅಂತ. ವಿಶು ಎಷ್ಟು ಮಾತಾಡ್ತಿದ್ದ. ಈಗಿನ ವಿಷುಗೂ ಲಾಸ್ಟ್ ಇಯರ್ ಅಲ್ಲ, ಅದಕ್ಕಿಂತ ಲಾಸ್ಟ್ ಇಯರ್ ವಿಷುಗೂ ತುಂಬಾನೇ ವ್ಯತ್ಯಾಸ ಉಂಟು. ಆಗ ನಾನ್ ಸ್ಟಾಪ್ ಟಾಕ್, ಈಗ ಮಾತೇ ಆಡೋದಿಲ್ಲ. ಅವನಿಗೆ ಕಣ್ಣು ಮುಟ್ಟಿತ ಅಂತ ಯಾರ್ದಾದ್ರು. ಮತ್ತೆ ಇವಳು ನೋಡಿ ಪಿಂಕಿ ಹೇಗಿದ್ಲು, ಬೇರೆ 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 ಅಂತ. ಮತ್ತೆ ಜಗ್ಗ ಚಿಕ್ಕನ ಕೂದಲು ಸ್ವಲ್ಪ ಉದ್ದ ಇತ್ತು. ಅಜ್ಜಿ ಇದ್ರು. ಆಗಿಂದ ಈಗಕ್ಕೆ ಎಷ್ಟೆಲ್ಲ ಡಿಫ್ರೆನ್ಸ್ ಆಗಿದೆ. ಈ ವರ್ಷ ನೋಡಿ ನಾವು ಇಲ್ಲಿದ್ದೇವೆ ಈ ವ್ಲಾಗ್ನ ನೋಡಿಕೊಂಡು. ಇವ್ರದ್ದು ಗಮ್ಮತ್ತುಂಟು ನೋಡಿ, ಪ್ಲೇ ಮಾಡ್ತೇನೆ. ಶುಭಾಶಯಗಳು. 20 ಮುಗಿಸಿ 21ಗೆ ಕಾಲಿಡ್ತಿದ್ದಾರೆ. ಹಾ ಹೌದು, 22ಗೆ ಕಾಲಿಟ್ಟಿದ್ದೇವೆ ನಾವು. 2022 ಡಿಸೆಂಬರ್ 32ಗೆ ಇಲ್ಲಿ 31ಗೆ ಮತ್ತೆ ನಾವು 2025 ಅಲ್ಲ 24 ಇಂದ 25ಗೆ ಬರ್ತೀವಲ್ಲ. ಲಾಸ್ಟ್ ಇಯರ್ ನ್ಯೂ ಇಯರ್ ನಾವು ಬಿಗ್ ಬಾಸ್ ಮನೆಯಲ್ಲಿದ್ವಿ. ಆವಾಗ ನಮಗೆ ಫ್ಯಾಮಿಲಿ ರೌಂಡಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಹೋಗ್ಲಿಕ್ಕಿತ್ತು. ಬಿಗ್ ಬಾಸ್ ಕಮಲಜ್ಜಿ ಕುಟುಂಬದ ಸದಸ್ಯರಿಗೆ ಬಿಗ್ ಬಾಸ್ ಮನೆಗೆ ಸ್ವಾಗತ ಹಾಗೂ ಅಭಿನಂದನೆಗಳು. ಆಯ್ತು. ಈ ವರ್ಷ ಏನಿಲ್ಲ, ಇಲ್ಲಿದ್ದೇವೆ. ಲಾಗ್ ಪಾಸ್ ಆಗಿದ್ದಕ್ಕೆ ನೋಡಿ ನನಗೆ ಬೈತಿದ್ದಾಳೆ, ಲಾಗ್ ಇಡಿ ಅಂತ. ಇಡ್ತೇನೆ. ಈ ವ್ಲಾಗ್ನ ನೋಡಿ ಆಯ್ತಾ, ಧನರಾಜ್ ಆಚಾರ್ ಚಾನಲ್ ಅಲ್ಲಿ ಇದೆ. ಫುಲ್ ಫನ್ನಿ ವಿಡಿಯೋ, ಮಿಸ್ ಮಾಡಿದೆ ನೋಡಿ. ತುಂಬ ಚೆನ್ನಾಗಿದೆ. ಆಗೆಲ್ಲ ಹೇಗಿದ್ರು, ಈಗೆಲ್ಲ ಹೇಗಾಗಿದ್ದಾರೆ, ಈಗ ದೊಡ್ಡವರಾಗಿದ್ದಾರೆ. ನಾವು ಮದುವೆ ಆಗಿದ್ದ ವರ್ಷದಲ್ಲೇ ಇದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ದು. ಆಗ ಅಜ್ಜಿ ಎಲ್ಲ ಇದ್ರು. ಅಜ್ಜಿ ಯಾವ ಥರ ಅಲ್ಲಿ ರಿಯಾಕ್ಟ್ ಎಲ್ಲ ಮಾಡ್ತಿದ್ರು ಅಂತ ನೋಡ್ಕೊಂಡು ಬನ್ನಿ ಒಂದ್ಸತಿ. 21 ಕರಿಯು 72 ಇಸಾವಿ 22 ಇಸಾವಿ ಅಜ್ಜಿ ಆಕಳ ಗೊಬ್ಬರ ಆದ ಸ್ಟ್ಯಾಂಡ್ ಬಂತು ಸ್ಟ್ಯಾಂಡ್ ಇಟ್ಕೊಂಡು ಗೊಬ್ಬರ ಆಗೋ
ಒಂದು ಯಾರೆಲ್ಲ ಹೊಸ ವರ್ಷಕ್ಕೆ ಏನೇನೆಲ್ಲ ಅನ್ಕೊಂಡಿದ್ದೀರಾ ಅದೆಲ್ಲನೂ ಈಡೇರಲಿ. ಹಾಗೆಯೇ ನಾನು ಕೂಡ ಒಂದು ಪುಟ್ಟದಾಗಿ ಕನಸು ಕಂಡಿದ್ದೀನಿ. ಅದು ಈಡೇರಬೇಕಾದ್ರೆ ನಿಮ್ಮ ಆಶೀರ್ವಾದ ತುಂಬಾ ಮುಖ್ಯ, ನಿಮ್ಮ ಸಪೋರ್ಟ್ ಕೂಡ ತುಂಬಾ ಮುಖ್ಯ. ಅದೇನು ಅಂತ ಈಗ ಹೇಳಲಿಕ್ಕಾಗೋದಿಲ್ಲ, ಜನವರಿ 23 ತನಕ ವೇಟ್ ಮಾಡಬೇಕು. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅದೇನು ಅಂತ ಫಸ್ಟ್ ಅಪ್ಡೇಟ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಗೊತ್ತಾಗುತ್ತೆ. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ನೋಡಿ ಫಾಲೋ ಮಾಡ್ಬೋದು. ಸೊ ಇದರಲ್ಲೂ ಬರುತ್ತೆ, ಅದರ ಮುಂಚೆ ಅದರಲ್ಲಿ ಗೊತ್ತಾಗುತ್ತೆ ಅದೇನು ಅಂತ. ಹೊಸ ವರ್ಷಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ನಾಳೆ ಸಂಜೆ 5 ಗಂಟೆಗೆ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.